ಉದ್ಘಾಟನೆಯೇ ಆಗದ ಶೌಚಾಲಯಕ್ಕೆ ಬಂತು 950 ರೂಪಾಯಿ ಕರೆಂಟ್ ಬಿಲ್. ಶೌಚಾಲಯಕ್ಕಾಗಿ ಬಂದ ಸಾರ್ವಜನಿಕರು ಬಿಲ್ ವಿಷಯ ಕೇಳಿ ಫುಲ್ ಶಾಕ್. ಉಗಿಯೋರು ಯಾರು ಇಲ್ಲ ಅಂದ್ರೆ ಹಂಗೆ ಜನ ಉಗಿಬೇಕಷ್ಟೇ ಅವ್ರಿಗೆ. ತುಮಕೂರಿಗರೇ, ನೀವು ಈ ಸುದ್ದಿ ಕೇಳಿದ್ರೆ ಒಮ್ಮೆ ಶಾಕ್ ಆಗ್ತೀರಾ. ಯಾಕಂದ್ರೆ ತುಮಕೂರು ಬೆಳೆಯುತ್ತಿರೋ ನಗರ, ಈಗಾಗಲೇ ಗ್ರೇಟರ್ ಬೆಂಗಳೂರು ಆಗುವತ್ತ ದಾಪುಗಾಲಿಡ್ತಿರುವ ಸಿಟಿ. ಆದರೆ ಇಂತಹ ಸಿಟಿಯಲ್ಲಿ ಸಮಸ್ಯೆಗಳು ಮಾತ್ರ ಕಮ್ಮಿ ಆಗ್ತಿಲ್ಲ. ಪಾಲಿಕೆಯ ಅಧಿಕಾರಿಗಳ ಎಡವಟ್ಟಿನಿಂದ ಒಂದಿಲ್ಲೊಂದು ಅವ್ಯವಸ್ಥೆ ಜನರನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತಿದೆ. ಇಲ್ಲೊಂದು ಕಡೆ ಸ್ಮಾರ್ಟ್ ಸಿಟಿಯಿಂದ ನಿರ್ಮಿಸಿರೋ ಶೌಚಾಲಯವಿದೆ. ಶೌಚಾಲಯವನ್ನ ಕಟ್ಟಿ 1 ವರ್ಷವಾಗಿದ್ರೂ ಇನ್ನೂ ಉದ್ಘಾಟನೆಗೊಂಡಿಲ್ಲ. ಆದರೆ ಇಂತಹ ಶೌಚಾಲಯಕ್ಕೆ ಬರೋಬ್ಬರಿ 950 ರೂಪಾಯಿ ಕರೆಂಟ್ ಬಿಲ್ ಬಂದಿದೆಯಂತೆ. ಹೌದು ವೀಕ್ಷಕರೇ, ಗ್ಯಾರಂಟಿ ಯೋಜನೆಗಳಿಂದಾಗಿ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹೀಗಾಗಿ ಜಿಲ್ಲೆಗಳಿಗೆ ಅನುದಾನ ಬರ್ತಿಲ್ಲ ಅನ್ನೋ ಮಾತಿನ ನಡುವೆ ಇಂತಹದ್ದೊಂದು ವಿಚಿತ್ರ ಎದುರಾಗಿದೆ. ತುಮಕೂರು ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ನಗರದ ಹಲವೆಡೆ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಕಟ್ಟಿರುವ ಹಲವು ಶೌಚಾಲಯಗಳು ಉದ್ಘಾಟನೆಯ ಭಾಗ್ಯ ಕಾಣದೆ ಸೊರಗುತ್ತಿವೆ. ಇಂತಹ ಸಾಲಿಗೆ ಈಗ ಎಸ್ಐಟಿ ಬಡಾವಣೆಯಲ್ಲಿರುವ ಶೌಚಾಲಯ ಕೂಡ ಸೇರುತ್ತೆ. ಈ ಶೌಚಾಲಯವನ್ನ ಕಟ್ಟಿ 1 ವರ್ಷ ಆಗಿದೆಯಂತೆ. ಆದರೆ ಇದುವರೆಗೂ ಓಪನ್ ಆಗಿಲ್ಲ. ಬಳಕೆಗೆ ಬಾರದ ಶೌಚಾಲಯಕ್ಕೆ ಬರೋಬ್ಬರಿ 950 ರೂಪಾಯಿ ಕರೆಂಟ್ ಬಿಲ್ ಬಂದಿರೋದು ಸಾರ್ವಜನಿಕರಲ್ಲಿ ಆಶ್ಚರ್ಯ ಮೂಡಿಸಿದೆ. ಶೌಚಾಲಯಕ್ಕೆ ಬಂದಂತಹ ವ್ಯಕ್ತಿಗಳು ಇಂತಹ ಸುದ್ದಿಯನ್ನ ತಿಳಿದು ಶಾಕ್ ಆಗಿದ್ದಾರೆ. 2 ವರ್ಷ ಆಗಿದೆ, ಪಕ್ಕದಲ್ಲಿ ಮಾರ್ಕೆಟ್ ಇದೆ, ಮಾರ್ಕೆಟ್ಗೋಸ್ಕರ ಕಟ್ಟಿರೋದು ಇದು. 2 ವರ್ಷದಿಂದ ಉದ್ಘಾಟನೆನೂ ಮಾಡಿಲ್ಲ, ಏನಿಲ್ಲ. ಬರೋದು ನೋಡ್ಕೊಂಡು ಹೋಗೋದು, ಬರೋದು ನೋಡ್ಕೊಂಡು ಹೋಗೋದು. ಈ ನಮ್ಮ ದುಡ್ಡೆಲ್ಲ ಹಿಂಗೆ ಮಿಸ್ಯೂಸ್ ಮಾಡ್ತಾ ಇದ್ರೆ ಯಾರು ಕೇಳೋರು ಇದ್ದಾರೆ ಇವ್ರಿಗೆಲ್ಲ. 950 ರೂಪಾಯಿ 2 ವರ್ಷದಿಂದ ಅಂದರೆ 2 ಲಕ್ಷ ಹತ್ತತ್ರ ಆಯಿತು. ಆ ದುಡ್ಡು ಯಾರಿಂದ ಹೋಗುತ್ತೆ? ನಮ್ಮಿಂದ ತಾನೇ ಹೋಗೋ ಗೌರ್ಮೆಂಟ್ಗೆ. ಅದನ್ನೆಲ್ಲ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಉಗಿಯೋರು ಯಾರು ಇಲ್ಲ ಅಂದರೆ ಹಂಗೆ ಜನ ಉಗಿಬೇಕಷ್ಟೇ ಅವ್ರಿಗೆ. ನೋಡಿ, ಈ ಸರೌಂಡಿಂಗಲ್ಲಿ ಎಲ್ಲೂ ಪಬ್ಲಿಕ್ ಟಾಯ್ಲೆಟ್ ಇಲ್ಲ. ಅಲ್ಲಿಂದ 1 ಕಿಲೋಮೀಟ್ರಿಂದ ಇಲ್ಲಿ ಬಂದೇ ಇಲ್ಲಿದೆ ಅಂತ ಗೂಗಲ್ ಮ್ಯಾಪಲ್ಲಿ ಹಾಕೊಂಡು ಬಂದರೆ ಕ್ಲೋಸ್. ಬಿಟ್ಟಿ ಭಾಗ್ಯಗಳು ಕೊಡೋಕ್ಕೆ ಯಾರೂ ಕೇಳಿಲ್ವಲ್ಲ, ಜನ ಕೇಳಿದ್ರು ಅವ್ರಿಗೆ ಬಿಟ್ಟಿ ಭಾಗ್ಯ ಕೊಡು ಅಂತ. ಅವರಷ್ಟು ಅವರೇ ಕೊಟ್ಟರು, ಇವಾಗ ದುಡ್ಡಿಲ್ಲ, ಅದಿಲ್ಲ, ಇದಿಲ್ಲ ಅಂತ ಕತೆಗಳು ಹೊಡಿತಾ ಇದ್ದಾರೆ. ನಮ್ಮ ಏರಿಯಾದಲ್ಲಂತೂ ರೋಡ್ಗಳು ರೆಡಿ ಆಗಿರೋದನ್ನ ಉದ್ಘಾಟನೆ ಮಾಡೋಕೆ ಅವ್ರಿಗೆ ಕಷ್ಟ ಆಗ್ತದೆ. ಅಂದರೆ ಇನ್ನು ಬೇಗ ಓಪನ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇನ್ನೇನು ಮಾತಾಡೋಕ್ಕಾಗುತ್ತೆ? ಅವ್ರನ್ನ ಎದುರಾಕೋಣಕ್ಕೂ ಆಗಲ್ಲ, ಅವ್ರ ಹತ್ರ ಜಗಳ ಮಾಡೋಕ್ಕೂ ಆಗಲ್ವಲ್ಲ. ಇಲ್ಲಿ ಧೋಬಿಘಾಟ್ ಎದುರುಗಡೆ ಶೌಚಾಲಯ ಉದ್ಘಾಟನೆ ಇನ್ನೂ ಮಾಡಿಲ್ಲ. ಆದ್ದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಿದೆ. ಇದು ಸ್ಮಾರ್ಟ್ ಸಿಟಿ ಅನ್ನೋದಕ್ಕೆ ಏನು ಅನುಕೂಲ ಆಗ್ತಿಲ್ಲ. ಅವರು ಉದ್ಘಾಟನೆ ಮಾಡಬೇಕು ಅಂತ ಕೋರ್ಕೊಳ್ತಿದ್ವಿ. 950 ರೂಪಾಯಿ ಕರೆಂಟ್ ಬಿಲ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಇದೇನು ಯೂಸೇ ಮಾಡ್ತಿಲ್ಲ ಯಾರು. ಅಧಿಕಾರಿಗಳೇ, ನೀವೇನು ಶೌಚಾಲಯವನ್ನ ನಿರ್ಮಿಸಿದ್ದೀರಿ, ಆದರೆ ಅದನ್ನ ಉದ್ಘಾಟನೆ ಮಾಡೋದನ್ನೇ ಮರೆತಿದ್ದೀರಿ. ಆದರೂ ಬಳಕೆಗೆ ಬಾರದ ಶೌಚಾಲಯಕ್ಕೆ ಕರೆಂಟ್ ಬಿಲ್ ಬಂದಿದೆ ಅಂದ್ರೆ ನಿಮ್ಮ ಸ್ಮಾರ್ಟ್ ತನ ಯಾವ ಮಟ್ಟಕ್ಕೆ ಇದೆ ಅನ್ನೋದನ್ನ ತೋರಿಸುತ್ತೆ. ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ನಿರ್ಮಾಣಗೊಂಡ ಶೌಚಾಲಯಗಳ ಪರಿಸ್ಥಿತಿ ನಿಜಕ್ಕೂ ಸಹ ಶೋಚನೀಯ ಅಂತಾನೆ ಹೇಳ್ಬೋದು. ಹೈಟೆಕ್ ಶೌಚಾಲಯ ಒಂದು ಉದ್ಘಾಟನಾ ಭಾಗ್ಯ ಕಾಣದೆ ಸೊರಗುತ್ತಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ. ಏನು SIT ಬಡಾವಣೆಯಲ್ಲಿರುವಂತಹ ಈ ಶೌಚಾಲಯ ಉದ್ಘಾಟನಾ ಭಾಗ್ಯ ಇಲ್ಲದೆ ನಿಜಕ್ಕೂ ಸಹ ಸೊರಗುತ್ತಿದೆ ಅಂತ ಹೇಳ್ಬೋದು. ಸಾರ್ವಜನಿಕರ ಲಕ್ಷ ಹಣದಲ್ಲಿ ಈ ಶೌಚಾಲಯವನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಏನು SIT ಬಡಾವಣೆಯ ಜನರಿಗೆ ಉಪಯುಕ್ತವಾಗಲಿ, ಇಲ್ಲಿನ ಸಾರ್ವಜನಿಕ ಉಪಯುಕ್ತ ಆಗಲಿ ಅಂತ ಲಕ್ಷ ಸ್ಮಾರ್ಟ್ ಸಿಟಿ ಯೋಜನೆಯ ಹಣದಲ್ಲಿ ಈ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಆ ನಿರ್ಮಾಣ ಮಾಡುವಂತಹ ಶೌಚಾಲಯಕ್ಕೆ ವರ್ಷಗಳೇ ಕಳೆದ್ರೂ ಸಹ ತುಮಕೂರು ಮಹಾನಗರ ಪಾಲಿಕೆ ಉದ್ಘಾಟನಾ ಭಾಗ್ಯ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಿರ್ಬೋದು, ಹೈಟೆಕ್ ಕಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಬಿಲ್ಡಿಂಗ್ ಆಗಿರ್ಬೋದು, ಇಲ್ಲಿನ ವ್ಯವಸ್ಥೆ ಆಗಿರ್ಬೋದು, ನಿಜಕ್ಕೂ ಸಹ ಚೆನ್ನಾಗಿದೆ, ಒಪ್ಕೊಂತೀವಿ. ಆದರೆ 24ನೇ ವಾರ್ಡ್ನಲ್ಲಿರುವಂಥದ್ದು ಈ ಶೌಚಾಲಯ, ಈ ಶೌಚಾಲಯದ ಪರಿಸ್ಥಿತಿ ನಿಜಕ್ಕೂ ಸಹ ಏನು ಸಾರ್ವಜನಿಕರ ಹಣ ಪೋಲ್ ಮಾಡುವುದು ಇವತ್ತು ಮಹಾನಗರ ಪಾಲಿಕೆಯ ಉದ್ದೇಶವೇ? ಈ ಉದ್ದೇಶದಿಂದ ಏನು ಲಕ್ಷ ಹಣ ಖರ್ಚು ಮಾಡ್ತೀರಿ, LED ಸ್ಕ್ರೀನ್ ಕೂಡ ಹಾಕ್ಸಿದ್ರಿ, ಕರೆಂಟ್ ಬಿಲ್, ಪ್ರತಿಯೊಂದು ವ್ಯವಸ್ಥೆ ಈಗಾಗಲೇ ಆಗಿರುವಂಥದ್ದು. ಆದರೂ ಸಹ ಉದ್ಘಾಟನೆ ಮಾಡೋಕ್ಕೆ ಇವು ಮಹಾನಗರ ಪಾಲಿಕೆಗೆ ಟೈಮ್ ಇಲ್ಲ. ಇಲ್ಲ ಒಂದು ಕಡೆ ಬಿಲ್ ಮಾಡ್ಕೊಂಡ ನಂತರ ಇವತ್ತು ಮಹಾನಗರ ಪಾಲಿಕೆ ಉದ್ಘಾಟನೆ ಕಡೆ ಇದು ಯಾವ ರೀತಿ ಪರಿಸ್ಥಿತಿ ಅಂತ ತೋರಿಸ್ತಾ ಹೋಗ್ತಿಲ್ಲ. ಇನ್ನೊಂದು ದೃಶ್ಯ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಏನು ಉದ್ಘಾಟನೆ ಆಗಿ ಇಲ್ಲಿ KEB ಬಿಲ್ ಕೂಡ ಬಂದಿರುವಂಥದ್ದು ನೋಡ್ತಾ ಇರ್ಬೋದು. ಉದ್ಘಾಟನೆ ಆಗಿಲ್ಲ ಆದರೂ ಕೂಡ 950 ರೂಪಾಯಿ ಇವತ್ತು ಬಿಲ್ ಬಂದಿರುವಂಥದ್ದು ದೃಶ್ಯ ಗಮನಿಸ್ತಾ ಹೋಗ್ತಾ ಇರ್ಬೋದು. ಸಾರ್ವಜನಿಕರ ದುಡ್ಡು ಯಾವ ರೀತಿ ಪೋಲಾಗ್ತಾ ಇದೆ ಅಂತ ಈ ಮೂಲಕ ಗಮನಿಸ್ತಾ ಹೋಗ್ತಾ ಇರ್ಬೋದು. ಇಲ್ಲಿ ಯಾರು ಕೂಡ ಈ ಶೌಚಾಲಯ ಬಳಸಲ್ಲ.
ಆದರೂ ಕೂಡ 950 ರೂಪಾಯಿ ಬಿಲ್ ಬಂದಿರುವಂಥದ್ದು. ಬಂದಂತಹ ಸಂದರ್ಭದಲ್ಲಿ ಇದೇ ಗೇಟಿಗೆ ಸಿಗ್ತಿದ್ರು, ಆ ಮೂಲಕ ನಮಗೆ ಗೊತ್ತಾಯಿತು. ನಿಜಕ್ಕೂ ಸಹ ಈ ಶೋಚನೀಯ ಸ್ಥಿತಿ ಅಂತಲೇ ಹೇಳ್ಬೋದು. ತುಮಕೂರು ಮಹಾನಗರ ಪಾಲಿಕೆ ಈ ಥರ ಸಾರ್ವಜನಿಕರ ಹಣವನ್ನು ಯಾಕೆ ಪೋಲ್ ಮಾಡ್ತಾ ಇದೆ? ಉದ್ಘಾಟನೆ ಆಗದಂತಹ ಶೌಚಾಲಯಕ್ಕೆ ಇವತ್ತು 950 ರೂಪಾಯಿ ಬಿಲ್ ಬರುತ್ತೆ ಅಂದರೆ ಸಾರ್ವಜನಿಕರ ಹಣ ದುರುಪಯೋಗ ಆಗ್ತಾ ಇಲ್ವಾ? ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಏನು ಸ್ಮಾರ್ಟ್ ಸಿಟಿ ತುಮಕೂರು ಹೈಟೆಕ್ ಸ್ಮಾರ್ಟ್ ಸಿಟಿ ಅಂತ ಏನು ಜಂಬಗೊಳಿಸಿಕೊಳ್ಳುವಂತಹ ತುಮಕೂರು ಸ್ಮಾರ್ಟ್ ಸಿಟಿ, ಈಗೇನು ತುಮಕೂರು ಸ್ಮಾರ್ಟ್ ಸಿಟಿಯಲ್ಲಿರುವಂಥ ಎಲ್ಲ ಕಾಮಗಾರಿ ಈಗಾಗಲೇ ನಾವು ಪೂರ್ಣಗೊಳಿಸಿದ್ದೀವಿ ಅಂತ ವರದಿ ಕೂಡ ಈಗಾಗಲೇ ಕೆಲವು ದಿನಗಳ ಹಿಂದೆ ಸಲ್ಲಿಸಿತ್ತು. ಆದರೆ ತುಮಕೂರು ಸ್ಮಾರ್ಟ್ ಸಿಟಿ ಅವ್ಯವಸ್ಥೆ ಬಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಉದ್ಘಾಟನೆ ಆಗದಂಥ ಶೌಚಾಲಯಕ್ಕೆ ಇವತ್ತು 900 ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಅಂದರೆ ನೀವು ಯಾವ ರೀತಿ ನೀವು ಆಡಳಿತ ನಡೆಸ್ತಾ ಇದ್ದೀರಾ? ಇದ್ರ ಬಗ್ಗೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇದ್ರ ಬಗ್ಗೆ ಗಮನ ಬರ್ತಾ ಇಲ್ವಾ? ಇಲ್ಲೇ ನೀವು ಕಾರಲ್ಲೂ ಕೂಡ ಹೋಗ್ತಾ ಇರ್ತೀರಾ, ನಾನೆಲ್ಲ ವಿಸಿಟ್ ಮಾಡ್ತೀನಪ್ಪ ಅಂತಾರೆ. ಯಾಕೆ ನೀವು ಇದ್ರ ಬಗ್ಗೆ ಯಾಕೆ ಗಮನ ಹರಿಸಲ್ವಾ? ತುಮಕೂರಿನ ಹಲವು ಶೌಚಾಲಯಗಳು ಕೂಡ ಇದೇ ಪರಿಸ್ಥಿತಿ ಬಂದಿರುವಂಥದ್ದು. ಈಗಲಾದರೂ ತುಮಕೂರು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಇಲ್ಲಿ ನಾವು ಅವ್ಯವಸ್ಥೆ ಬಗ್ಗೆ ಸರಿಪಡಿಸಬೇಕು, ಇದಕ್ಕೂ ಉದ್ಘಾಟನೆ ಭಾಗ್ಯ ತರಬೇಕು ಅಂತ ಈ ಮೂಲಕ ಪ್ರಜಾಶಕ್ತಿ ಟಿವಿ ಕೇಳ್ಕೊಳ್ಳುತ್ತೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ ತುಮಕೂರು.